ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರು ಮಥುರಾನಾಥ ವಿಶ್ವಾಸ ಮಥುರ ಶ್ರೀರಾಮಕೃಷ್ಣರ ಪೂಜೆಯಿಂದ ಅತ್ಯಂತ ಪ್ರಭಾವಿತನಾದ, ಸುತ್ತಮುತ್ತಲ ಜನರ ಮಾತುಗಳನ್ನು ಕೇಳಿ ಅವನು ಶ್ರೀರಾಮಕೃಷ್ಣರ ಕುರಿತು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಲಿಲ್ಲ. ಅಷ್ಟೇ ಅಲ್ಲ, ಬರಬರುತ್ತಾ ಶ್ರೀರಾಮಕೃಷ್ಣರ ಕುರಿತು ಅವನ ಪ್ರೇಮ ಗೌರವ ಅಧಿಕವಾದಷ್ಟು ಅವರನ್ನು ತಾನು ಸರ್ವವಿಧದಿಂದ ಕಾಪಾಡಬೇಕು, ರಕ್ಷಣೆ ಮಾಡಬೇಕು ಎಂಬ ಕಾತರ ಕಾಳಜಿಯೂ ಅವನಲ್ಲಿ ಅಧಿಕವಾಗುತ್ತಾ ಹೋಯಿತು. ಇದಕ್ಕೆ ಉದಾಹರಣೆಯಾಗಿ ಒಂದು ಘಟನೆ. ಅಂದು ಶ್ರೀರಾಮಕೃಷ್ಣರು ಕಾಳಿ ದೇವಸ್ಥಾನದ ಪ್ರಾಕಾರದಲ್ಲಿ ಇರುವಂತಹ 12 ಶಿವ ದೇವಾಲಯಗಳಲ್ಲಿ ಒಂದು ಶಿವ ದೇವಾಲಯಕ್ಕೆ ಹೋಗಿದ್ದಾರೆ. ಅಲ್ಲಿ ಸ್ವಾಮಿಯ ಸನ್ನಿಧಿಯಲ್ಲಿ ನಿಂತುಕೊಂಡು ಶ್ರೀರಾಮಕೃಷ್ಣರು ಶಿವ ಮಹಿಮ್ನ ಸ್ತೋತ್ರವನ್ನು ಪಠಣ ಮಾಡ್ತಾ ಇದ್ದಾರೆ. ಅಸಿತಗಿರಿ ಸಮಂ ಸ್ಯಾತ್ ತಜ್ಜಲಂ ಸಿಂಧು ಪಾತ್ರೆ ಸುರತರುವರ ಶಾಖಾ ಲೇಖನಿ ಪತ್ರಮುರ್ವಿ ಲಿಖತಿ ಯದಿ ಗೃಹೀತ್ವಾ ಶಾರದಾ ಸರ್ವಕಾಲಂ ತದಪಿ ತವ ಗುಣಾನಾಂ ಈಶಪಾರಂ ನ ಯಾಚೆ ಎಂಬ ಸ್ತೋತ್ರವನ್ನು ಅವರು ಪಠಿಸಿದರು. ಅದರ ಅರ್ಥ, ಕಲ್ಪವೃಕ್ಷದ ಕೊಂಬೆಯನ್ನೇ ಲೇಖನಿಯನ್ನಾಗಿ ಮಾಡಿಕೊಂಡು, ನೀಲ ಪರ್ವತವನ್ನೇ ಮಸಿಯಾಗಿ, ಸಾಗರವನ್ನೇ ಮಸಿ ಕುಡಿಕೆಯಾಗಿ ಮಾಡಿಕೊಂಡು, ಭೂಮಿ ತಾಯಿಯನ್ನೇ ತಾಳೆಗರಿಯನ್ನಾಗಿ ಮಾಡಿಕೊಂಡು, ಸಾಕ್ಷಾತ್ ಈ ಎಲ್ಲ ಸಲಕರಣೆಗಳಿಂದ ತಾಯಿ ಸರಸ್ವತಿಯೇ ಶಿವನ ಮಹಿಮೆಯನ್ನು ಬರೆದರೂ ಆ ಮಹಿಮೆಯನ್ನು ಮುಕ್ತಾಯ ಮಾಡಲಿಕ್ಕೆ ಆಗುವುದಿಲ್ಲ. ಈ ಸ್ತೋತ್ರವನ್ನು ಪಠಿಸುತ್ತಾ ಶ್ರೀರಾಮಕೃಷ್ಣರಲ್ಲಿ ದೈವೀ ಭಾವ ಜಾಗೃತವಾಗಿ ಬಿಡುತ್ತೆ. ಅವರಿಗೆ ತಾವು ಎಲ್ಲಿದ್ದೇವೆ, ಏನು ಮಾಡುತ್ತಿದ್ದೇವೆ, ಯಾವ ಸ್ತೋತ್ರ ಹೇಳ್ತಿದ್ದೇವೆ, ಅದರ ಅರ್ಥ ಏನು ಎಲ್ಲ ಮರೆತು ಹೋಯಿತು. ಅವರು ಶಿವನ ಭಾವದಲ್ಲಿ ಮತ್ತರಾದರು. ಅವರು ಭಾವಾವೇಶದಿಂದ ಕೂಡಿ, ಓ ಮಹಾಮಹಿಮ, ನಿನ್ನ ಮಹಿಮೆಯನ್ನು ನಾನು ಎಂತು ಬಣ್ಣಿಸಲಿ, ಓ ಮಹಾಮಹಿಮ, ನಿನ್ನ ಮಹಿಮೆಯನ್ನು ನಾನು ಎಂತು ಬಣ್ಣಿಸಲಿ ಎಂದು ಗಟ್ಟಿಯಾಗಿ ಕೂಗತೊಡಗಿದರು. ಅಷ್ಟೇ ಅಲ್ಲ, ಅವರ ಕಣ್ಣುಗಳಿಂದ ಪ್ರೇಮಾಶ್ರು ಹರಿದು ಅವರ ಎದೆಯನ್ನು ಬಟ್ಟೆಯನ್ನು ತೋಯಿಸಿ ಕೊನೆಗೆ ನೆಲವನ್ನೂ ತೋಯಿಸಿ ಬಿಟ್ಟಿತು. ಇಷ್ಟೆಲ್ಲ ಆಗುವಾಗ ಸುತ್ತಮುತ್ತಲ ಜನ ಎಲ್ಲ ಬಂದು ಸೇರಿದರು. ಅವರು ಶ್ರೀರಾಮಕೃಷ್ಣರ ಅದ್ಭುತ ಭಾವಾವಸ್ಥೆಯನ್ನು ನೋಡಿ, ಇವರೇನೋ ತಮಾಷೆ ಮಾಡ್ತಿದ್ದಾರೆ, ಇದು ಹುಚ್ಚು ಕೆರಳಿದೆ ಎಂದು ತಪ್ಪಾಗಿ ತಿಳಿದುಕೊಂಡು ಬಾಯಿಗೆ ಬಂದ ಹಾಗೆ ಮಾತನಾಡತೊಡಗಿದರು. ಅದೇ ಹೊತ್ತಿಗೆ ಸರಿಯಾಗಿ ಮಥುರ ಅಲ್ಲಿ ದೇವಸ್ಥಾನಕ್ಕೆ ಬಂದಿರ್ತಾನೆ. ಅವನು ಗಲಾಟೆಯನ್ನು ಕೇಳಿ ಕಿರಿಯ ಭಟ್ಟಾಚಾರ್ಯರ ಕುರಿತಾಗಿ ಏನೋ ನಡೆಯುತ್ತಾ ಇರಬೇಕು ಎಂದು ಅವನು ಬರ್ತಾನೆ. ಧಣಿಗಳು ಬಂದ ಕೂಡಲೇ ಎಲ್ಲರೂ ಮೌನ ಆದರು. ಅವರಿಗೆ ಬರಲಿಕ್ಕೆ ದಾರಿ ಮಾಡಿಕೊಟ್ರು. ಮಥುರ ನೇರವಾಗಿ ಶ್ರೀರಾಮಕೃಷ್ಣರ ಹತ್ತಿರ ಬಂದು ನಿಂತ್ಕೊಳ್ತಾನೆ. ಶ್ರೀರಾಮಕೃಷ್ಣರ ಅದ್ಭುತ ಭಾವವನ್ನು ಕಂಡು ಅವನು ರೋಮಾಂಚಿತನಾದ. ಅಲ್ಲಿದ್ದ ಅಧಿಕಾರಿಗಳು ಕಿರಿಯ ಭಟ್ಟಾಚಾರ್ಯರನ್ನು ಎಳೆದು ತಂದು ಕೂಡಿಸುವುದೇ ಈಗ ಇರುವ ಉಪಾಯ ಎಂದು ಅನ್ನಿಸುತ್ತದೆ ಎಂದು ಸೂಚಿಸಿದಾಗ ಮಥುರ ಅವರ ಕಡೆ ಕಣ್ಣೆತ್ತಿಯೂ ನೋಡದೆ, ಯಾರಿಗೆ ತಮ್ಮ ಜೀವದ ಮೇಲೆ ಆಸೆ ಇಲ್ಲವೋ ಅವರು ಈಗ ಕಿರಿಯ ಭಟ್ಟಾಚಾರ್ಯರನ್ನು ಮುಟ್ಟಲಿ
ಎಂದು ಗಂಭೀರವಾಗಿ ಹೇಳಿಬಿಟ್ಟ. ಎಲ್ಲರೂ ಮೌನವಾದರು. ಸ್ವಲ್ಪ ಹೊತ್ತಿಗೆ ಶ್ರೀರಾಮಕೃಷ್ಣರಿಗೆ ಬಾಹ್ಯ ಪ್ರಜ್ಞೆ ಬಂದಿತು. ಎಲ್ಲರೂ ತಮ್ಮನ್ನೇ ಗಮನಿಸುತ್ತಿದ್ದಾರೆ ಎಂದು ಬೇರೆ ಗೊತ್ತಾಯಿತು. ಅವರು ಹೆದರಿದ ಬಾಲಕನಂತೆ ಮಥುರನನ್ನು ನೋಡಿ, ನನಗೆ ಬಾಹ್ಯ ಪ್ರಜ್ಞೆ ಇಲ್ಲದಿದ್ದಾಗ ನಾನು ಏನಾದರೂ ತಪ್ಪು ಮಾಡಿದ್ದೇನೆ ಎಂದು ಕೇಳಿದರು. ಮಥುರ, ಇಲ್ಲ ಇಲ್ಲ, ನೀವು ಒಂದು ಸ್ತೋತ್ರವನ್ನು ಪಠನ ಮಾಡುತ್ತಾ ಇದ್ದೀರಿ. ನಿಮಗೆ ತೊಂದರೆಯಾಗದಿರಲಿ ಎಂದು ನಾನು ನಿಮ್ಮ ಬಳಿಯೇ ನಿಂತಿದ್ದೆ ಎಂದನು. ಇಂತಹ ಘಟನೆಗಳು ಕೆಲವು. ಮಥುರನಿಗೆ ಶ್ರೀರಾಮಕೃಷ್ಣರ ಕುರಿತು ಅತ್ಯಪಾರ ಪ್ರೇಮ, ಗೌರವ, ಅಭಿಮಾನ. ಆದರೆ ಮಥುರನ ಮನಸ್ಸಿನಲ್ಲಿ ಶ್ರೀರಾಮಕೃಷ್ಣರಲ್ಲಿ ಈ ಮಟ್ಟದ ಮನಸ್ಥಿತಿ ಮತ್ತು ತತ್ಪರಿಣಾಮವಾಗಿ ಅವರಲ್ಲಿ ಕಂಡುಬರುವಂತಹ ವಿಚಿತ್ರ ವರ್ತನೆಗಳಿಗೆ ಕಾರಣ ಅವರ ಭಗವದುನ್ಮಾದವೋ ಅಥವಾ ಅವರ ಮಾನಸಿಕ ಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರಾಗಿದೆ ಎಂಬುದನ್ನು ತೀರ್ಮಾನಿಸಲಿಕ್ಕೆ ಆಗಲಿಲ್ಲ. ಅಲ್ಲದೆ ಮಥುರ ಎಲ್ಲ ಪ್ರಾಪಂಚಿಕ ಜನಗಳ ಹಾಗೆ ಶ್ರೀರಾಮಕೃಷ್ಣರು ಈ ಯೌವನಾವಸ್ಥೆಯಲ್ಲಿ ಕಟ್ಟುನಿಟ್ಟಿನ ಬ್ರಹ್ಮಚರ್ಯವನ್ನು ಪಾಲಿಸುತ್ತಿರುವುದರಿಂದ ಅವರ ಮೆದುಳು ಬಿಸಿಯೇರಿ ಈ ಬಗೆಯ ಕೆಲವು ವಿಚಿತ್ರ ವರ್ತನೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಎಂದು ಊಹಿಸಿದ. ಅದಕ್ಕೆ ಪರಿಹಾರವನ್ನೂ ಅವನೇ ಆಲೋಚಿಸಿದ. ಒಂದು ದಿನ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ತಮ್ಮ ಕೊಠಡಿಯಲ್ಲಿ ಇರುವಾಗ ಮಥುರನಿಂದ ಪ್ರೇರಿತಳಾದ ಓರ್ವ ಸುಂದರಿಯಾದ ವೇಶ್ಯೆ ಅವರ ಕೋಣೆಯನ್ನು ಪ್ರವೇಶಿಸುತ್ತಾಳೆ. ಶ್ರೀರಾಮಕೃಷ್ಣರು ಮುಂದೆ ಹೇಳ್ತಾರೆ, ಅವಳು ಅತ್ಯಂತ ಸುಂದರಿಯಾಗಿದ್ದಳು. ಅವಳ ಕಣ್ಣುಗಳು ಲಕ್ಷಣವಾಗಿದ್ದವು. ಅವಳು ಬಂದೊಡನೆ ಶ್ರೀರಾಮಕೃಷ್ಣರು ಕೋಣೆಯಿಂದ ಹೊರಗೆ ಬಂದು ಹಲಧಾರಿಯನ್ನು ಕರೆದರು. ಅಲ್ಲಿರುವ ಪ್ರತಿಯೊಬ್ಬರನ್ನೂ ಕರೆದು, ನೋಡು, ನನ್ನ ಕೋಣೆಯೊಳಗೆ ಯಾರು ಬಂದಿದ್ದಾರೆ ನೋಡು ಎಂದು ಹೇಳಿದರು. ಹೀಗೆ ಶ್ರೀರಾಮಕೃಷ್ಣರು ತಮ್ಮ ಮನಸ್ಸಿನಲ್ಲಿ ಒಂದಿನಿತೂ ವಿಕಾರ ಭಾವನೆ ಇಲ್ಲ ಎಂಬುದನ್ನು ಎಲ್ಲರ ಮುಂದೆ ತೋರ್ಪಡಿಸಿದರು, ಸ್ಪಷ್ಟವಾಗಿ ತೋರಿಸಿದರು. ಆದರೆ ಮಥುರ ಇದರಿಂದಲೂ ಪಾಠ ಕಲಿಯಲಿಲ್ಲ ಎಂದು ತೋರುತ್ತದೆ. ಇದಾಗಿ ಕೆಲವು ವರ್ಷಗಳಿಗೆ ಮಥುರ ಇನ್ನೊಮ್ಮೆ ಶ್ರೀರಾಮಕೃಷ್ಣರ ಕಟ್ಟುನಿಟ್ಟಿನ ಬ್ರಹ್ಮಚರ್ಯದಿಂದಲೇ ಅವರ ಮೆದುಳು ಬಿಸಿಯೇರಿ ಅವರು ವಿಚಿತ್ರವಾಗಿ ವರ್ತಿಸುತ್ತಿದ್ದಾರೆಯೋ ಏನೋ ಎಂದು ಊಹಿಸಿ ಶ್ರೀರಾಮಕೃಷ್ಣರನ್ನು ಮಥುರ ಕಲ್ಕತ್ತಾದ ಕುಖ್ಯಾತವಾದಂತಹ ಮೆಚುವಾ ಬಜಾರ್ ಎಂಬಲ್ಲಿಗೆ ಕರೆದುಕೊಂಡು ಹೋಗುತ್ತಾನೆ. ಶ್ರೀರಾಮಕೃಷ್ಣರನ್ನು ಮಥುರ ಸಾರೋಟಿನಲ್ಲಿ ಅಲ್ಲಿಗೆ ಕರೆದುಕೊಂಡು ಹೋದ. ಅಲ್ಲಿ ಓರ್ವ ಪ್ರಸಿದ್ಧಳಾದ ವೇಶ್ಯೆ, ಅವಳ ಹೆಸರು ಲಕ್ಷ್ಮೀಬಾಯಿ ಅಂತ, ಅವಳ ಮನೆಯೊಳಗೆ ಪ್ರವೇಶ ಮಾಡ್ತಾರೆ. ಆದರೆ ಶ್ರೀರಾಮಕೃಷ್ಣರಿಗೆ ಇದೆಲ್ಲ ಏನಂದರೆ ಏನೂ ಗೊತ್ತಿಲ್ಲ. ಮಥುರ ಮತ್ತು ಹೃದಯ ಹೊರಗಡೆ ಕೋಣೆಯಲ್ಲಿ ಕುಳಿತುಕೊಳ್ತಾರೆ. ಶ್ರೀರಾಮಕೃಷ್ಣರನ್ನು ಒಳಗಿನ ಕೋಣೆಗೆ ಕಳುಹಿಸುತ್ತಾರೆ. ಶ್ರೀರಾಮಕೃಷ್ಣರು ಅಲ್ಲಿ ಲಕ್ಷ್ಮೀಬಾಯಿಯನ್ನು ನೋಡುತ್ತಲೇ ಅವರಲ್ಲಿ ಜಗನ್ಮಾತೆಯ ಭಾವ ಉದ್ದೀಪನೆಯಾಗುತ್ತದೆ. ಅವರು ಅಮ್ಮ ಅಮ್ಮ ಎಂದು ಕೂಗುತ್ತಾ ಆ ವೇಶ್ಯೆಗೆ ಬಾಗಿ ನಮಸ್ಕಾರವನ್ನು ಮಾಡುತ್ತಾರೆ. ಗಾಢ ಸಮಾಧಿಯಲ್ಲಿ ಲೀನರಾಗಿ ಬಿಡುತ್ತಾರೆ. ಈ ದೃಶ್ಯವನ್ನು ನೋಡಿ ಅಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲರೂ ಶ್ರೀರಾಮಕೃಷ್ಣರು ಸಾಕ್ಷಾತ್ ಸಂತ ಪುರುಷರು, ಇಂತಹ ಸಂತನನ್ನು ನಾವು ಆಕರ್ಷಿಸುವ ಪ್ರಯತ್ನವನ್ನು ಮಾಡಿದೆವಲ್ಲ, ಇದಕ್ಕೆ ಕಾರಣ ಮಥುರ ಎಂದು ಅವರೆಲ್ಲ ಮಥುರನನ್ನು ಚೆನ್ನಾಗಿ ಬೈಯುತ್ತಾರೆ. ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣರ ಪಾದಗಳಿಗೆ ಬಾಗಿ ನಮಸ್ಕರಿಸುತ್ತಾರೆ.
ಕ್ಷಮೆಯನ್ನು ಯಾಚಿಸುತ್ತಾರೆ. ಜೊತೆಗೆ ತಾವು ಓರ್ವ ಸಂತ ಪುರುಷನನ್ನು ದರ್ಶನ ಮಾಡಿದೆವಲ್ಲ, ಧನ್ಯರಾದೆವು ಎಂಬ ಭಾವನೆಯನ್ನೂ ತಾಳುತ್ತಾರೆ. ಹೀಗೆ ಮಥುರ ಮಾಡಿದ ಪರೀಕ್ಷೆಯಲ್ಲಿ ಶ್ರೀರಾಮಕೃಷ್ಣರು ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದರು ಎಂಬುದನ್ನು ಹೇಳಲೇಬೇಕಾಗಿಲ್ಲ. ಮಥುರನ ಗೌರವ, ಆದರ, ವಿಶ್ವಾಸ ಶ್ರೀರಾಮಕೃಷ್ಣರ ಕುರಿತು 100 ಪಟ್ಟು ಅಧಿಕವಾಗುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.